ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನೀಟ್ ಕೌನ್ಸಿಲಿಂಗ್ ಗೆ ಸಂಬಂಧಿಸಿದಂತೆ ನೆಕ್ಸ್ಟ್ ಯಾವ್ಯಾವ ಪ್ರಾಸೆಸ್ ಅಥವಾ ಸ್ಟೆಪ್ಸ್ ಇದಾವೆ ಇದನ್ನ ನಿಮಗೆ ಹೇಳ್ತಾ ಇದ್ದೀನಿ. ನಂತರ ಇವತ್ತು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಕರ್ನಾಟಕ ಸ್ಟೇಟ್ ಮೆರಿಟ್ ಲಿಸ್ಟ್ ಅನ್ನ ರಿಲೀಸ್ ಮಾಡಿದ್ರು. ಅದನ್ನ ಚೆಕ್ ಮಾಡ್ಕೊಳ್ಳಿ. ಆ ನೀಟ್ ಮೆರಿಟ್ ಲಿಸ್ಟ್ ಅಲ್ಲಿ ಸೀರಿಯಲ್ ನಂಬರ್ ಅಂತ ಏನಿದೆ ಅದನ್ನ ಚೆಕ್ ಮಾಡಿದ್ರೆ ನೀವು ಕರ್ನಾಟಕದ ನೀಟ್ ಕೌನ್ಸಿಲಿಂಗ್ ಅಲ್ಲಿ ಎಲ್ಲಿ ಸ್ಟ್ಯಾಂಡ್ ಮಾಡ್ತೀರಾ, ನಿಮ್ಮ ಸ್ಟ್ಯಾಂಡ್ ಏನು ಅದು ನಿಮಗೆ ಅರ್ಥ ಆಗುತ್ತೆ ಅಥವಾ ನಿಮಗೆ ತಿಳಿಯುತ್ತೆ. ಓಕೆನಾ? ಸೊ ಅದನ್ನೊಮ್ಮೆ ಚೆಕ್ ಮಾಡಿ, ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಕೇದವರ ಅಫಿಷಿಯಲ್ ವೆಬ್ಸೈಟ್ ಇಂದ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಈಗ ನೆಕ್ಸ್ಟ್ ಪ್ರಾಸೆಸ್ ಏನು ಹಾಗಿದ್ರೆ ಇದನ್ನ ನಿಮಗೆ ಹೇಳೋದಾದ್ರೆ, ಈಗ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ನಿಮ್ಮ ನೀಟ್ ರೋಲ್ ನಂಬರ್ ಏನಿದೆ ಅದನ್ನ ಎಂಟ್ರಿ ಮಾಡೋದಕ್ಕೆ ಲಿಂಕ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಆ ಲಿಂಕ್ ಮೂಲಕ ಲಾಗಿನ್ ಆಗ್ತೀರಾ. ಲಾಗಿನ್ ಆಗಿ ನೀವು ನಿಮ್ಮ ನೀಟ್ ರೋಲ್ ನಂಬರ್ ನ ಎಂಟ್ರಿ ಮಾಡ್ತೀರಾ. ಓಕೆನಾ? ಆವಾಗ ಕೇದವರು ಏನ್ ಮಾಡ್ತಾರೆ, ನಿಮ್ಮ ಆಲ್ರೆಡಿ ಡೀಟೇಲ್ಸ್ ಏನಿದೆ KCET ಅಪ್ಲಿಕೇಶನ್ ನೀವು ನೀಡಿರುವಂತಹ ಡೀಟೇಲ್ಸ್ ಅದ್ರ ಜೊತೆಗೆ ನಿಮ್ಮ ನೀಟ್ ಸ್ಕೋರ್ ಕಾರ್ಡ್ ಅಥವಾ ನೀಟ್ ಸ್ಕೋರ್ ಆಲ್ ಇಂಡಿಯಾ ರ್ಯಾಂಕ್ ಅದನ್ನೆಲ್ಲ ಸೇರಿಸ್ಕೋತಾರೆ. ಸೊ ಅದರ ನೆಕ್ಸ್ಟ್ ಪ್ರಾಸೆಸ್ ಏನು ಅಂತ ಹೇಳಿದ್ರೆ, ನಿಮಗೋಸ್ಕರ ನೀಟ್ ವಿದ್ಯಾರ್ಥಿಗಳಿಗೆ ಇದುವರೆಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಸಿಕ್ಕಿರ್ಲಿಲ್ಲ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಮೇಲೆ ಆಲ್ ಇಂಡಿಯಾ ರ್ಯಾಂಕ್ ಏನಿದೆ, ನೀಟ್ ಆಲ್ ಇಂಡಿಯಾ ರ್ಯಾಂಕ್ ಅದು ಕೂಡ ಮೆನ್ಷನ್ ಆಗಿರುತ್ತೆ. MBBS BDS ಹಾಗೆ ಆಯುಷ್ ಕೋರ್ಸ್ಗಳಿಗೋಸ್ಕರ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ. ಸೊ ನಿಮಗೋಸ್ಕರ ನೀಟ್ ವಿದ್ಯಾರ್ಥಿಗಳಿಗೋಸ್ಕರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ರಿಲೀಸ್ ಮಾಡ್ತಾರೆ. ಓಕೆ, ಈಗ ನೀಟ್ ರೋಲ್ ನಂಬರ್ ನ ಎಂಟರ್ ಮಾಡೋದು ಅಂತ ಹೇಳಿದೆ. ಆ ಪ್ರಾಸೆಸ್ ಏನಿದೆ ಅದು ಮೇ ಬಿ ನಾಳೆ ಆರ್ ನಾಡಿದ್ದು ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿದ ನಂತರ ರೋಲ್ ನಂಬರ್ ನ ಎಂಟ್ರಿ ಮಾಡಿ ಅದಾದ ಮುಂದಿನ 3 to 4 ಡೇಸ್ ಒಳಗಡೆ ನಿಮಗೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ. ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗಿದ್ರೆ ಅದರ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ಈಗ MBBS BDS ಆಯುಷ್ ಕೋರ್ಸ್ಗಳ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ಹಾಗೆ ಫೀ ಸ್ಟ್ರಕ್ಚರ್ ಅನ್ನು ಕೂಡ ರಿಲೀಸ್ ಮಾಡ್ತಾರೆ. ಅದರ ನಂತರ ಈ ಆಪ್ಷನ್ ಎಂಟ್ರಿ ಅದರದೆಲ್ಲ ಡೇಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಬಟ್ ಇದೆಲ್ಲ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದಕ್ಕೆ ಅಂದ್ರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದಕ್ಕೆ ಇನ್ನೂ ಟೈಮ್ ಇದೆ. ನೀಟ್ ವಿದ್ಯಾರ್ಥಿಗಳಾಗಿದ್ರೆ ನಿಮಗೆ ಯಾಕೆ ಅಂತ ಕೂಡ ಗೊತ್ತಿದೆ. ಸೊ ಕಾರಣ ನಿಮ್ಗೆ ಗೊತ್ತಿದೆ ಕನ್ನಡ ತಿಳಿಸಿ. ನಾನು ಅದ್ರ ಬಗ್ಗೆ ವಿಡಿಯೋನ ಮಾಡಿದ್ದೀನಿ. ಗೊತ್ತಿಲ್ಲದ್ರೆ ಚೆಕ್ ಮಾಡಿ. ಸೊ ಇದಿಷ್ಟು ವಿಷಯ ಆಗಿತ್ತು. ಬೇರೆ ಡೌಟ್ ಇದ್ರೆ ಕನ್ನಡ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.